ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಾಟಮಿ ಈ ಒಂದು ವಿಷಯದಲ್ಲಿ ಬರುವಂತಹ ರಕ್ತ ಪರಿಚಲನಾ ಸಂಸ್ಥೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಅನಾಟಮಿಗೆ ಸಂಬಂಧಪಟ್ಟಂತಹ 3 ಅಧ್ಯಾಯಗಳು ಮುಗಿಸಿದ್ದೀನಿ. ಇದು 4ನೇ ಅಧ್ಯಾಯವಾಗಿರ್ತೈತೆ. ಯಾರೆಲ್ಲ ದೈಹಿಕ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದ್ದೀರೋ ಅವರು ಆ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ರಕ್ತ ಪರಿಚಲನೆ ನಾವೇನೇನು ತಿಳ್ಕೊತೀವಿ ಅಂತಂದರೆ ರಕ್ತ, ಹೃದಯ, ರಕ್ತನಾಳಗಳ ಪ್ರಮುಖ ಭಾಗಗಳು ಇಷ್ಟು ಬಗ್ಗೆ ತಿಳ್ಕೊತೀವಿ. ಹಾಗಾದರೆ ಇವಾಗ ರಕ್ತ ಅಂದರೆ ಏನು ಅಂದರೆ ದ್ರವ ರೂಪದ ಸಂಯೋಜಕ ಅಂಗಾಂಶಕ್ಕೆ ಏನಂತೀವಿ ರಕ್ತ ಅಥವಾ ರಕ್ತ ಅಂತೇಳಿ ಕರಿತೀವಿ. ರಕ್ತ ಯಾವ ಬಣ್ಣದ ಇರ್ತದೆ ಅಂದರೆ ಅದು ಕೆಂಪು ಬಣ್ಣದ ಇರ್ತೈತೆ. ಅದರಿಂದ ಕೂಡಿರ್ತೈತೆ ಅಂತ ಎಕ್ಸಾಮಲ್ಲಿ ಕೇಳಿದರೆ ಸ್ನಿಗ್ಧ ಅನ್ನುವಂಥ ಜಿಗುಟುತನದಿಂದ ಇದು ಕೂಡಿದೆ. ಇಂಪಾರ್ಟೆಂಟ್. ಇದು ಎಂಥ ರುಚಿಯನ್ನು ಹೊಂದಿದೆ ಅಂದರೆ ಉಪ್ಪಿನಂಥ ರುಚಿಯನ್ನು ಹೊಂದಿದೆ. ರಕ್ತ ನೋಡಿರಿ ನೀವು ಯಾವ ರುಚಿ ಇರ್ತದೆ ಅಂದರೆ ಅದು ಉಪ್ಪಿನಂಥ ರುಚಿಯನ್ನು ಹೊಂದಿರ್ತೈತೆ. ಹಾಗಾದರೆ ರಕ್ತದ ಸಾಪೇಕ್ಷ ಸಾಂದ್ರತೆ ಎಷ್ಟಿರ್ತೈತಿ ಅಂತಂದರೆ 1.050 ಇಂದ 1.060ವರೆಗೂ ಇರ್ತೈತೆ. ಮನುಷ್ಯನಲ್ಲಿ ರಕ್ತದ ಪ್ರಮಾಣವು ಅವರ ತೂಕದ 1/12ರಷ್ಟು ಇರ್ತೈತೆ. ಮನುಷ್ಯನಲ್ಲಿ ರಕ್ತದ ಪ್ರಮಾಣ ಎಷ್ಟಿರ್ತದೆ ಅಂದರೆ ಅವ್ರ ತೂಕ ಎಷ್ಟಿರ್ತೈತೋ ಅಷ್ಟರಲ್ಲಿ 1/12ರಷ್ಟು ಇರ್ತೈತೆ. ಅಂದರೆ ಸುಮಾರು ಎಷ್ಟಿರ್ತದೆ ಅಂದರೆ 5 ಲೀಟರ್ನಷ್ಟು ರಕ್ತ ಇರ್ತೈತೆ. ದೇಹಕ್ಕೆ ರಕ್ತವನ್ನು ಸಾಗಿಸುವ ಮಾರ್ಗಗಳಿಗೆ ಏನಂತೀವಿ ನಾವು ರಕ್ತನಾಳಗಳು ಅಂತೇಳಿ ಕರಿತೀವಿ. ಸಾಮಾನ್ಯ ರಕ್ತವು 55% ದ್ರವರೂಪದ ಘಟಕ ಮತ್ತು 45% ಘನರೂಪ ರಕ್ತಗಳಂತ ಆಗಿದೆ. ಏನಾಗಿದೆ ನಮ್ಮ ದೇಹವು ರಕ್ತ ಎಷ್ಟಿದೆ ನಮ್ಮ ಬಾಡಿಯಲ್ಲಿ ಅಂದರೆ 55% ದ್ರವರೂಪ ಘಟಕ ಇರ್ತೈತೆ, 45% ಘನರೂಪದ ಒಂದು ರಕ್ತ ಇರ್ತೈತೆ. ಈಗ ಇದರಲ್ಲಿ ದ್ರವರೂಪಿ ಘಟಕ ಅಂದ್ರೇನು ಅಂತೇಳಿ ನೋಡ್ರಿ. ಪ್ಲಾಸ್ಮಾ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ಪ್ಲಾಸ್ಮಾ ಎಂದು ಕರೆಯುವರು. ಇದು ಯಾವ ಬಣ್ಣ ಇರ್ತದೆ ಅಂದರೆ ದ್ರವರೂಪಿ ಘಟಕ ಇದು ಹಳದಿ ಅಂದರೆ ತಿಳಿ ಹಳದಿ ಬಣ್ಣದಾಗಿರ್ತೈತೆ. ಇದರಲ್ಲಿ 90 ಇಂದ 92ರಷ್ಟು ಏನಿರ್ತೈತೆ ನೀರಿರ್ತೈತೆ. 90 ಇಂದ 92 ಅಷ್ಟು ಭಾಗ ಏನಿರ್ತೈತೆ ಇದರಲ್ಲಿ ನೀರಿರ್ತೈತೆ. ಉಳಿದ ಭಾಗ ಎಷ್ಟಿರ್ತೈತೆ ಹಾಗಾದರೆ ಏನಿರ್ತೈತೆ ಅಂದರೆ ಉಳಿದ ಭಾಗ 8ರಿಂದ 10ರಷ್ಟು ಸಾವಯವ ಮತ್ತು ನಿರವಯವ ವಸ್ತುಗಳನ್ನು ಇದು ಹೊಂದಿದೆ. ಏನೊಂದಿದೆ 8ರಿಂದ 10ರಷ್ಟು ಸಾವಯವ ಮತ್ತು ನಿರವಯವ ಪದಾರ್ಥಗಳನ್ನು ಇದು ಹೊಂದಿದೆ. ಅಲ್ಲದೆ ಕೊಬ್ಬು, ಕೊಲೆಸ್ಟ್ರಾಲ್, ಪ್ಯಾಸ್ಟ್ರೋಲಿಪಿಡ್ಸ್, ಅಮೈನೋ ಆಮ್ಲ, ಯೂರಿಯಾ, ಕ್ರಿಯಾಟಿನ್, ಯೂರಿಕ್ ಆಮ್ಲ ಮುಂತಾದವುಗಳು ಸುಮಾರು 0.1ರಷ್ಟು ಇರ್ತವೆ. ಏನಿರ್ತದೆ ಅದರಲ್ಲಿ ದ್ರವರೂಪಿ ಘಟಕದಲ್ಲಿ ಏನಿರ್ತದೆ ಅಂದರೆ ಕೊಬ್ಬಿರುತ್ತೆ ಅಂದರೆ ಕೊಲೆಸ್ಟ್ರಾಲ್ ಇರುತ್ತೆ, ಪ್ಯಾಸ್ಟ್ರೋಲಿಪಿಡ್ಸ್ ಇರ್ತೈತೆ, ಅಮೈನೋ ಆಮ್ಲ ಇರ್ತೈತೆ, ಯೂರಿಯಾ ಇರ್ತೈತೆ, ಕ್ರಿಯಾಟಿನ್, ಯೂರಿಕ್ ಆಮ್ಲ ಇರ್ತೈತೆ. ಹೀಗೆ ಮುಂತಾದವುಗಳು ಎಷ್ಟಿರ್ತವೆ ಅಂದರೆ 0.1%ರಷ್ಟು ಇರ್ತವೆ. ನಿರವಯವ ವಸ್ತುಗಳಾದಂತಹ ಅವು ಏನದು ಸಾವಯವ ವಸ್ತುಗಳಾದವು. ಇವು ಏನದು ನಿರವಯವ ವಸ್ತುಗಳಾದಂತಹ ಸೋಡಿಯಂ ಆಗಿರ್ಬೋದು, ಪೊಟ್ಯಾಸಿಯಮ್ ಇರ್ಬೋದು, ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಗ್ನೀಸಿಯಂ ಲವಣಗಳು ಇವು ಎಷ್ಟಿರ್ತವೆ ಅಂದರೆ 0.9% ಇಂದ 1ರಷ್ಟು ಇವು ಇರ್ತವೆ. ಸೋಡಿಯಂ ಕ್ಲೋರೈಡ್ ರಕ್ತದ ಒತ್ತಡವನ್ನು ಹೆಚ್ಚು ಕಡಿಮೆ ಮುಖ್ಯವಾಗಿ ಏನು ಮಾಡ್ತದೆ ಹೆಚ್ಚು ಕಡಿಮೆ ನಿಖರವಾಗಿಡಲು ಬಹುಮುಖ್ಯ ಪಾತ್ರವನ್ನು ಯಾವುದು ವಹಿಸ್ತದೆ ಇದು ಸೋಡಿಯಂ ಕ್ಲೋರೈಡ್ ವಹಿಸ್ತದೆ. ರಕ್ತದ್ರವವು ಕೋಶಗಳಿಗೆ ಜೈವಿಕ ಕಾರ್ಯಗಳಿಗೆ ಅಗತ್ಯವಾದ ವಸ್ತುಗಳನ್ನು ಕೊಟ್ಟು ಬೇಡವಾದ ವಸ್ತುಗಳನ್ನು ದೇಹದಿಂದ ಹೊರಹಾಕಲು ವಿಸರ್ಜನೆಗಳಿಗೆ ಒಯ್ತೀವಿ. ಏನು ಮಾಡ್ತೀವಿ ರಕ್ತದ್ರವವು ಕೋಶಗಳ ಜೈವಿಕ ಕಾರ್ಯಗಳಿಗೆ ರಕ್ತದ್ರವ ಏನು ಮಾಡ್ತೈತೆ ಕೋಶಗಳ ಜೈವಿಕ ಕಾರ್ಯಗಳಿಗೆ ಅಗತ್ಯವಾದಂತಹ ವಸ್ತುಗಳನ್ನು ಕೊಟ್ಟು ಬೇಡವಾದ ವಸ್ತುಗಳನ್ನು ಪಡೆದು ದೇಹದಿಂದ ಹೊರಹಾಕಲು ಏನು ಮಾಡ್ತೈತೆ ವಿಸರ್ಜನೆಗಳಿಗೆ ಇದು ಒಯ್ತೈತೆ. ರಕ್ತದ್ರವದಲ್ಲಿ ಅನೇಕ ಹಾರ್ಮೋನ್ಸ್, ಆ್ಯಂಟಿಬಾಡೀಸ್, ಕಿಣ್ವಗಳು, ಪಾಚಕ ರಸಗಳು ಕಂಡುಬರ್ತವೆ. ರಕ್ತದ್ರವದಲ್ಲಿ ಅನೇಕ ಹಾರ್ಮೋನ್ಸ್, ಆ್ಯಂಟಿಬಾಡೀಸ್, ಕಿಣ್ವಗಳು, ಪಾಚಕ ರಸಗಳು ಕಂಡುಬರ್ತವೆ. ಪ್ರಾಣವಾಯು, ಇಂಗಾಲದ ಡೈಆಕ್ಸೈಡ್ ಕೂಡ ಏನಾಗ್ತದೆ ಇಲ್ಲಿ ಛಿದ್ರವಾಗಿರ್ತೈತೆ. ಪ್ರಾಣವಾಯುವಾದಂತಹ ಇಂಗಾಲದ ಡೈಆಕ್ಸೈಡ್ ಕೂಡ ಏನಾಗ್ತದೆ ಇಲ್ಲಿ ಕಡಿಮೆ ಆಗ್ತೈತೆ. ಘನರೂಪಿ ಘಟಕಗಳು ಇದರಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ನೋಡ್ತೀವಿ. ಘನರೂಪಿ ಘಟಕದಲ್ಲಿ ಒಂದು RBC, OBC, ಪ್ಲೇಟ್ಲೆಟ್ಸ್ಗಳು. ಹಾಗಾದರೆ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ನೋಡ್ರಿ. ತಿಳಿ ಕೆಂಪು ಬಣ್ಣದ ನಿಮ್ನ ಬಿಲ್ಲೆಗಳ ಆಕಾರವಿದೆ. ಇದು ಯಾವ ಆಕಾರ ಇದೆ ತಿಳಿ ಕೆಂಪು ಬಣ್ಣದ ನಿಮ್ನ ಒಂದು ಬಿಲ್ಲೆಗಳ ಆಕಾರ ಇಲ್ಲಿ ಕಂಡುಬರ್ತೈತೆ. 7ರಿಂದ 8 ಮೈಕ್ರಾನ್ನಷ್ಟು ವ್ಯಾಸ ಇರ್ತೈತೆ. 1.5ರಿಂದ
2 ಮೈಕ್ರಾನ್ ಆಗಿರ್ತದೆ, ದಪ್ಪ ಆಗಿರ್ತೈತೆ. ಸ್ಟ್ರೋಮಾ ಎಂಬ ಹೊರ ಪದರ ಹಾಗೂ ಒಳಭಾಗದಲ್ಲಿ ಏನಿದೆ ಹಿಮೋಗ್ಲೋಬಿನ್ ಹೊಂದಿದೆ. ನೋಡ್ರಿದು ಕೆಂಪು ರಕ್ತ ಕಣ ಹೆಂಗಿರ್ತದೆ ಅಂದರೆ ಇದು ತಿಳಿ ಕೆಂಪು ಬಣ್ಣದ ಒಂದು ಏನಾಗಿದೆ ನಿಮ್ನವಾದ ಬಿಲ್ಲೆಗಳ ಒಂದು ಆಕಾರದಲ್ಲಿ ಕಂಡುಬರ್ತೇವೆ. ಅಂದರೆ ತಿಳಿ ಕೆಂಪು ಇರ್ತೈತೆ. 7ರಿಂದ 8 ಮೈಕ್ರಾನ್ದಷ್ಟು ವ್ಯಾಸ ಇರ್ತೈತೆ. 1.5ರಿಂದ 2 ಮೈಕ್ರಾನ್ದಷ್ಟು ಏನಾಗಿರ್ತದೆ ದಪ್ಪ ಇರ್ತೈತೆ. ಸ್ಟ್ರೋಮಾ ಎಂಬ ಹೊರಪದರ ಮತ್ತು ಒಳಪದರದಲ್ಲಿ ಏನಾಗಿದೆ ಹಿಮೋಗ್ಲೋಬಿನ್ ಅಂಶವನ್ನು ಹೊಂದಿದೆ. ಇವುಗಳ ರಚನೆಗೆ ಸಾಸಾರಜನಕ ಪದಾರ್ಥ ಮತ್ತು ಕಬ್ಬಿಣದ ಅಂಶ ಏನಾಗ್ತೈತೆ ಅವಶ್ಯಕವಾಗಿ ಬೇಕಾಗ್ತೈತೆ. ಇದು ಅಸ್ಥಿ ಮಜ್ಜೆಗಳಲ್ಲಿ ಏನಾಗ್ತೈತೆ ಉತ್ಪತ್ತಿ ಆಗ್ತೈತೆ. ಯಾವುದು ಕೆಂಪು ರಕ್ತ ಕಣಗಳು ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತವೆ. ಸುಮಾರು 115 ದಿನಗಳವರೆಗೆ ಏನು ಮಾಡ್ತೇವೆ ಕೆಂಪು ರಕ್ತ ಕಣಗಳು ಬದುಕ್ತವೆ. ಎಷ್ಟು ದಿನ ಬದುಕ್ತವೆ? ಸುಮಾರು 115 ದಿನಗಳವರೆಗೆ ಬದುಕ್ತವೆ. ಒಂದು ಬುಕ್ಸಲ್ಲಿ 120 ಇದೆ, ನೋಡೋಣ ಅದು. ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಎಷ್ಟಿದ್ದಾವೆ ಅಂದರೆ 50 ಲಕ್ಷ ಕೆಂಪು ರಕ್ತ ಕಣಗಳಿವೆ. ಎಷ್ಟಿದ್ದಾವೆ? 50 ಲಕ್ಷ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರ್ತವೆ. ಬಿಸಿ ಕೆಂಪು ರಕ್ತ ಕೋಶದಲ್ಲಿ 40% ಹಿಮೋಗ್ಲೋಬಿನ್ 40% ಹಿಮೋಗ್ಲೋಬಿನ್ ಅಂದರೆ ಏನಾಗ್ತದೆ ಅವ್ರಿಗೆ ಜೀವಕ್ಕೆ ಗಂಡಾಂತರ ಉಂಟಾಗ್ತೈತೆ. ಹಿಮೋಗ್ಲೋಬಿನ್ ಹೆಚ್ಚಿನ ಒಂದು ಕಬ್ಬಿಣ ಅಂಶ ಉಳ್ಳ ಒಂದು ಪ್ರೋಟೀನ್ ಆಗಿರುತ್ತೆ. ಹಿಮೋಗ್ಲೋಬಿನ್ನಲ್ಲಿ ಏನಿರುತ್ತೆ ಹೆಚ್ಚು ಅಂದರೆ ಅದು ಕಬ್ಬಿಣ ಅಂಶ ಇರ್ತೈತೆ. ಇದು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಆಮ್ಲಜನಕದೊಂದಿಗೆ ಕೂಡಿಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ಆಗ್ತೈತೆ. ಏನಾಗ್ತೈತೆ? ಅದು ಆಕ್ಸಿ ಹಿಮೋಗ್ಲೋಬಿನ್ ಆಗ್ತೈತೆ. ಈ ಕ್ರಿಯೆಯು ಆಮ್ಲಜನಕವನ್ನು ಏನು ಮಾಡ್ತೈತೆ ಶ್ವಾಸಕೋಶಗಳಿಂದ ದೇಹದ ಎಲ್ಲ ಅಂಗಗಳಿಗೆ ಏನು ಮಾಡ್ತೈತೆ ತಲುಪಿಸ್ತೈತೆ. ವಯಸ್ಕರ ಮಾನವನ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿರ್ತೈತೆ ಅಂತ ಕೇಳಿದ್ರೆ ಅದು 12.5ರಿಂದ 14ರಷ್ಟು ಇರ್ತೈತೆ. ಹಿಮೋಗ್ಲೋಬಿನ್ ಪ್ರಮಾಣ ಸರಾಸರಿ ರಕ್ತ ತೂಕವು 12.5ರಿಂದ 14ರಷ್ಟು ಇರ್ತೈತೆ. 17ರಷ್ಟು ಅಂದರೆ 100 ಗ್ರಾಮ್ ಹಿಮೋಗ್ಲೋಬಿನ್ ಇರಬಹುದು. ಸಾಮಾನ್ಯ ಗಂಡು ಮಕ್ಕಳು ಹಿಮೋಗ್ಲೋಬಿನ್ ಪ್ರಮಾಣ 100 ಮಿಲಿಮೀಟ್ರಿಗೆ 16 ಗ್ರಾಮ್. ಹೆಣ್ಣು ನೋಡಿರಿ ಗಂಡು ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿರ್ತದೆ ಅಂದರೆ 100 ಮಿಲಿಲೀಟ್ರಿಗೆ 16 ಗ್ರಾಮ್ ಇರ್ತೈತೆ. ಹೆಣ್ಣು ಮಕ್ಕಳಲ್ಲಿ 14 ಗ್ರಾಮ್ನಷ್ಟು ಕಂಡುಬರ್ತೈತೆ. ಯಾವುದೇ ಅಪಘಾತದಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾದರೆ ಬೇರೆಯವರಿಗೆ ರಕ್ತವನ್ನು ಕೊಡುವಂತೀವಿ. ಅದಕ್ಕೆ ಅಂತೀವಿ ರಕ್ತ ಪೂರಣ ಅಂಥೇಳಿ ನಾವು ಕರಿತೀವಿ. ಈಗ ರಕ್ತದ ಗುಂಪುಗಳು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ತಮ್ಮಲ್ಲಿರುವ ರಕ್ತದ ಒಂದು ದ್ರವದಲ್ಲಿನ ಅಂಟಾಟಿಕೆ ಮತ್ತು ಕೆಂಪು ರಕ್ತ ಕಣದಲ್ಲಿರುವ ಅಂಟಾಟಿಕ ಜನಕಗಳು ಒಳ ವಸ್ತುಗಳಿಂದ ಏನಾಗ್ತೈತೆ ವ್ಯತ್ಯಾಸ ಹೊಂದಿರ್ತವೆ. ಅಂಟಾಣಿಕೆಗಳು 2 ಭಾಗಗಳಾಗಿದ್ದು ಅವುಗಳಲ್ಲಿ ಆಲ್ಫಾ ಮತ್ತು ಬೀಟಾ ಅಂತ ಕರಿತೀವಿ. AB ಅಂತ ಕರಿತೀವಿ. AB ಅಕ್ಷರದಿಂದ ಗುರುತಿಸ್ತೀವಿ. ಅಲ್ಲದೆ A ಮತ್ತು B 2 ಬಗೆಯ ಅಂಟಾಟಿಕ ಜನಕಗಳನ್ನು ಕೂಡ ಹೊಂದಿರ್ತವೆ. ಕಾರ್ಲ್ ಲ್ಯಾಂಡ್ಸ್ಟೈನ್ ಅಂತ ಕರಿತೀವಿ. ಅವರ ಪದ್ಧತಿ ಪ್ರಕಾರ ರಕ್ತದ ಗುಂಪುಗಳನ್ನು 4 ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವು ಯಾವ ಅಂದರೆ A, B, AB, O ಆಗಿದೆ. ರಕ್ತ ಪೂರಣವನ್ನು ಈ ರೀತಿ ನಾವು ಕರಿತೀವಿ. ನೋಡಿಲ್ಲಿ ರಕ್ತದ ಗುಂಪುಗಳಿದ್ದಾವೆ. ಇಲ್ಲಿ A, B, AB, O. ಯಾರಿಗೆ ರಕ್ತವನ್ನು ಕೊಡ್ಬೋದು? A ಯಾರಿಗೆ ಕೊಡ್ಬೋದು ಅಂದರೆ A ಮತ್ತು ABಗೆ ಕೊಡ್ಬೋದು. ಅವರು ಯಾರಿಂದ ಪಡಿಬೋದು ಅಂದರೆ Aಯಿಂದ ಪಡಿಬೋದು, Oಯಿಂದ ಪಡಿಬೋದು. B ಯಾರಿಗೆ ಕೊಡ್ಬೋದು? B ಮತ್ತು AB ಅವರಿಗೆ ಕೊಡ್ಬೋದು. ಯಾರಿಂದ ಪಡಿಬೋದು ಅಂದರೆ B ಮತ್ತು Oಯಿಂದ ಪಡಿಬೋದು. AB ಗುಂಪು ಯಾರಿಗೆ ರಕ್ತವನ್ನು ಕೊಡ್ಬೋದು ಅಂದರೆ AB ಅವರಿಗೆ ಕೊಡ್ಬೋದು. ಯಾರಿಂದ ಪಡಿಬೋದು ಅಂದರೆ ಎಲ್ಲರಿಂದನೂ ಕೂಡ ಇವರು ಪಡಿಬೋದು. ಎಲ್ಲರಿಗೂ ಕೊಡ್ಬೋದು, ಆದರೆ ಪಡಿಬೇಕಾದ್ರೆ ಅವರಿಂದ ಮಾತ್ರ ಪಡಿಬೇಕು. ಹಾಗಾಗಿ ಇದಕ್ಕೇನಂತೀವಿ ಅಂದರೆ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಸಾರ್ವತ್ರಿಕ ಸ್ವೀಕಾರಿ ಅಂಥೇಳಿ ಯಾರಿಗೆ ಕರಿತೀವಿ ಅಂದರೆ AB, ಯಾಕಂದರೆ ಎಲ್ಲರಿಂದಲೂ ಪಡಿಬಹುದು. ಈಗ ಬಿಳಿ ರಕ್ತ ಕಣಗಳು ನಿರ್ದಿಷ್ಟ ಆಕಾರ ಇಲ್ಲ. ಬಿಳಿ ರಕ್ತ ಕಣಗಳಿಗೆ ಇವು ಲೋಮನಾಳಗಳ ಗೋಡೆಯಲ್ಲಿ ಹಾಯ್ದು ಅಂಗಾಂಶಗಳಲ್ಲಿರುವ ಜೀವಕೋಶಗಳ ನಡುವಿನ ಸ್ಥಳವನ್ನು ಏನು ಮಾಡ್ತೇವೆ ಸ್ಥಳದಲ್ಲಿ ಚಲಿಸ್ತವೆ. ಒಂದು ಘನ ಮೀಟರ್ನಲ್ಲಿ 5,000ರಿಂದ 10,000ವರೆಗೆ ಇರ್ತವೆ. ಇವು ಅಂದರೆ ಸರಾಸರಿ 8,000 ಕಣಗಳಲ್ಲಿ ಕಂಡುಬರ್ತವೆ. ಕೆಂಪು ಮತ್ತು ಬಿಳಿ ರಕ್ತ ಕಣಗಳಲ್ಲಿ ಒಂದು ಅನುಪಾತ ಎಷ್ಟು ಕಂಡುಬರ್ತದೆ ಅಂದರೆ ಕೆಂಪು ರಕ್ತ ಮತ್ತು ಬಿಳಿ ಕಣದಲ್ಲಿ ಅಲ್ಲಿ 5:1 ಕಂಡುಬರ್ತೈತೆ. ಬಿಳಿಯ ರಕ್ತ ಕಣದಲ್ಲಿನ ಪ್ರಕಾರಗಳು ಮತ್ತು ಬಿಳಿ ರಕ್ತ ಕಣದಲ್ಲಿ ಪ್ರಕಾರಗಳು ಬರ್ತವೆ. ಒಂದು ಗ್ರ್ಯಾನುಲೋಸೈಟ್ಸ್. ಇದರಲ್ಲಿ ಅಸ್ಥಿಗಳ ಕೆಂಪು ಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತೈತೆ. ಇದು 75% ಕಂಡುಬರ್ತೈತೆ. ಇದರ ವ್ಯಾಸ ಎಷ್ಟು ಗ್ರ್ಯಾನುಲೋಸೈಟ್ಸ್ ಅಂದರೆ 9ರಿಂದ 12 ಮೈಕ್ರಾನ್ದಷ್ಟು ಇರ್ತೈತೆ. ಇವುಗಳ ಕಾರ್ಯದ ಮೇಲೆ ಏನು ಮಾಡಿದೆ 3 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇದರ ಮೇಲೆ ಗ್ರ್ಯಾನುಲೋಸೈಟ್ಸ್ ಮೇಲೆ ಮತ್ತೆ ತಿರ್ಗಿ 3 ಗುಂಪುಗಳಾಗಿ ಮಾಡಿದ್ದಾರೆ. ಒಂದು ಇಯೋಸಿನೋಫಿಲ್,
ಬೇಸೋಫಿಲ್, ನ್ಯೂಟ್ರೋಫಿಲ್ಸ್. ಈಗ ಇಯೋಸಿನೋಫಿಲ್ ಅಂದರೆ ಇವು ದಟ್ಟವಾದಂಥ ಕೆಂಪು ಬಣ್ಣವನ್ನು ಹೊಂದಿದೆ. ಇದರ ಕೋಶದ್ರವು ಒಂದೇ ಆಕಾರದ ಅಥವಾ ಒಂದೇ ಗಾತ್ರದ ದೊಡ್ಡ ಹರಳುಗಳನ್ನು ಹೊಂದಿದೆ. ಬೇಸೋಫಿಲ್ ನೀಲಿ ಬಣ್ಣವನ್ನು ಹೊಂದಿದ್ದು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಕಂಡುಬರ್ತೈತೆ. ಬೇಸೋಫಿಲ್ ಏನು ಮಾಡ್ತೈತೆ, ನೀಲಿ ಬಣ್ಣ ಹೊಂದಿದ್ದು ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದು ಕಂಡುಬರ್ತೈತೆ. ನ್ಯೂಟ್ರೋಫಿಲ್ಸ್ ಗುಲಾಬಿ ಬಣ್ಣ ಹೊಂದಿದ್ದು ಕೋಶದ್ರವದಲ್ಲಿ ಧೂಳಿನಂತಹ ಸೂಕ್ಷ್ಮ ಹರಳುಗಳು ಇದು ಹೊಂದಿದೆ. ಗುಲಾಬಿ ಬಣ್ಣ ಹೊಂದಿದ್ದು ಕೋಶದ್ರವದಲ್ಲಿ ಧೂಳಿನಂತಹ ಸೂಕ್ಷ್ಮ ಹರಳುಗಳನ್ನು ಇದು ಹೊಂದಿದೆ. ಈಗ ಅಗ್ನ್ಯಾನೋಸೈಟ್ಸ್ ಅಗ್ನ್ಯಾನೋಸೈಟ್ಸ್ ಕೋಶದ್ರವದಲ್ಲಿರುವಂಥ ಹರಳುಗಳನ್ನು ಉತ್ಪಾದಿಸುವುದಿಲ್ಲ. ಇದರಲ್ಲಿ 2 ಪ್ರಕಾರಗಳು ಕಾಣ್ತೀವಿ, ಒಂದು ಲಿಂಫೋಸೈಟ್ಸ್, ಇನ್ನೊಂದು ಮೊನೋಸೈಟ್ಸ್. ಹಾಗಾದರೆ ಲಿಂಫೋಸೈಟ್ಸ್ ಅಂದರೆ ಏನಂದರೆ ಇದು 6.5 ರಿಂದ 8.5 ಮೈಕ್ರಾನ್ನಷ್ಟು ವ್ಯಾಸವನ್ನು ಹೊಂದಿರ್ತೈತಿ. ಬಿಳಿಯ ರಕ್ತ ಕಣದ 70% ರಿಂದ 75% ಅಷ್ಟು ಕಂಡುಬರ್ತೈತಿ. ಇವು ರಸಗ್ರಂಥಿ, ಪ್ಲೀಹ, ಯಕೃತ್ ಮತ್ತು ಅಸ್ಥಿಮಜ್ಜೆಗಳಿಂದ ಮಾಡ್ತವೆ. ಲಿಂಫೋಸೈಟ್ಸ್ ಜನಿಸ್ತವೆ. ಇವು ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. ಮೊನೋಸೈಟ್ಸ್ ಇವು ದೊಡ್ಡ ಒಂದು ಕಣಗಳು 12 ರಿಂದ 20 ಮೈಕ್ರಾನ್ನಷ್ಟು ಕಂಡುಬರ್ತೈತಿ. ಇದರ ವ್ಯಾಸ ಎಷ್ಟಂದರೆ ಇದರ ವ್ಯಾಸ 12 ರಿಂದ 20 ಮೈಕ್ರಾನ್ದಷ್ಟು. 6% ರಿಂದ 7% ಅಷ್ಟು ಇದು ಕಂಡುಬರ್ತೈತಿ. ಅಂಡಾಕಾರದ ಕ್ಷೇತ್ರವನ್ನು ಇದು ಅಂಡಾಕಾರದ ಕೇಂದ್ರಕವನ್ನು ಇದು ಹೊಂದಿದೆ. ಅಮೀಬಾದಂತಹ ಚಲನೆಯನ್ನು ಕೂಡ ಹೊಂದಿದ್ದು ಕಣಭಕ್ಷಕ ಕ್ರಿಯೆಯನ್ನು ಮಾಡ್ತೈತೆ. ಹಾಗಾದರೆ ಬಿಳಿ ರಕ್ತ ಕಣಗಳ ಒಂದು ಕಾರ್ಯಗಳೇನು, ಏನು ಕೆಲಸ ಮಾಡ್ತವೆ ಅಂತ ಹೇಳಿ ನೋಡ್ರಿ. ಶರೀರವನ್ನು ರೋಗಕ್ರಿಮಿಗಳಿಂದ ಇದು ರಕ್ಷಣೆ ಮಾಡ್ತೈತಿ. ದೇಹದೊಳಗೆ ಬಂದ ರೋಗಾಣುಗಳನ್ನು ತಿಂದು ಹಾಕಿ ನಾಶ ಮಾಡ್ತೈತಿ. ದೇಹದೊಳಗೆ ಬಂದಂತಹ ಒಂದು ಅಂಶಗಳು ಏನು ಮಾಡ್ತೈತಿ, ತಿಂದು ರೋಗಗಳನ್ನು ಬಾರದ ಹಾಗೆ ಏನು ಮಾಡ್ತೈತಿ, ಇದು ನೋಡ್ಕೊಳ್ತೈತಿ. ಗಾಯವಾದಂತಹ ಭಾಗದಲ್ಲಿ ರೋಗಾಣು ಒಳಗೆ ಸೇರಿದರೆ ಅವು ಅಲ್ಲಿಗೆ ಮುತ್ತಿಗೆ ಹಾಕಿ ಅವುಗಳನ್ನು ತಿಂದು ಹಾಕುತ್ತವೆ. ಗಾಯವಾದಂಥ ಭಾಗದಲ್ಲಿ ಏನಾದರೂ ರೋಗಾಣುಗಳು ಬಂದರೆ ಅವುಗಳನ್ನು ತಿಂದು ಹಾಕಿ ಅವುಗಳೇನು ಮಾಡ್ತವೆ, ಮುತ್ತಿಗೆ ಹಾಕ್ತವೆ. ಇದಕ್ಕೇನಂತೀವಿ ನಾವು ಫಂಗೋಸೈಟ್ಸ್ ಅಂತೇಳಿ, ಫ್ಯಾಗೋಸೈಟಿಸ್ ಅಂತೇಳಿ ಕರಿತೀವಿ. ಬಿಳಿ ರಕ್ತ ಕಣಗಳು ಅಮೀಬಾದ ರೀತಿ ಏನಾಗ್ತದೆ, ಆಕಾರ ಬದಲಾಯಿಸಿ ಬೇಕಾದ ಹಾಗೆ ಚಲಿಸ್ತವೆ. ಯಾವ ಬಿಳಿ ರಕ್ತ ಕಣಗಳು ಅಮೀಬಾದ ಹೇಗೆ ಆಕಾರ ಇರ್ತೈತೆ ಈ ರೀತಿ ಆಕಾರ ನಾವು ನೋಡ್ತೀವಿ. ಇದ್ರಾಗ ಏನು ಮಾಡ್ತೈತಿ, ಬಿಳಿ ರಕ್ತ ಕಣಗಳು ಅಮೀಬಾದಂತಹ ರೀತಿ ಆಕಾರವನ್ನು ಬದಲಾಯಿಸಿ ಬೇಕಾದ ಹಾಗೆ ಚಲಿಸ್ತೈತಿ. ಇದಕ್ಕೆ ಏನಂತೀವಿ ಅಂದರೆ ಅಮಿಯಾಟಿಕ್ ಕ್ರಿಯೆ ಅಂತೇಳಿ ಕರಿತೀವಿ. ಇದಕ್ಕೆ ಬಿಳಿ ರಕ್ತ ಕಣಕ್ಕೆ. ಇವು ರಕ್ತವಾಹಿನಿಗಳಿಗೆ ಒಳಗೂ ಹೊರಗೂ ಹೋಗ್ತವೆ. ಇದರಿಂದ ಶರೀರಕ್ಕೆ ಪ್ರತಿರೋಧ ಶಕ್ತಿ ಕೂಡ ಏನಾಗ್ತೈತಿ, ಇಲ್ಲಿ ಹೆಚ್ಚಾಗ್ತೈತಿ. ಈಗ ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು ಅಂತೇಳಿ ಕರಿತೀವಿ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು. ಇವುಗಳಿಗೆ ಬಣ್ಣ ಇಲ್ಲ, ನಿರ್ದಿಷ್ಟ ಆಕಾರವಿಲ್ಲದ ಕೋಶ ಕೇಂದ್ರವಲ್ಲದ ಹಾಗೂ ಕೆಂಪು ರಕ್ತ ಕಣದ 1/3 ಗಾತ್ರವನ್ನು ಹೊಂದಿರ್ತೈತೆ. ಇವು ಥ್ರಾಂಬೋಕೇನೆನ್ ಎಂಬ ವಸ್ತುವನ್ನು ಹೊಂದಿದ್ದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಒಂದು ಘನ ಮಿಲಿಮೀಟರ್ನಲ್ಲಿ 2.5 ಲಕ್ಷದಿಂದ 5 ಲಕ್ಷದವರೆಗೆ ಇದು ಇರ್ತೈತೆ. ಸರಾಸರಿ 3.5 ಲಕ್ಷದಷ್ಟು ಇರ್ತೈತೆ ಇದು ಯಾವುದು, ಪ್ಲೇಟ್ಲೆಟ್ಸ್. ಇವಾಗ ಪ್ಲಾಸ್ಮಾದ ಕಾರ್ಯ ನೋಡ್ರಿ. ಗ್ಲುಕೋಸ್, ಕೊಬ್ಬು, ಅಮೈನೋ ಆಮ್ಲ, ಲವಣಗಳನ್ನು ದೇಹದ ಎಲ್ಲ ಒಂದು ಕೋಶಗಳಿಗೆ, ಜೀವಕೋಶಗಳಿಗೆ ತಲುಪಿಸ್ತೈತೆ. ಇದು ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಅನುಪಯುಕ್ತ ವಸ್ತುಗಳಾದಂತಹ ಯೂರಿಯಾ ಆಗಿರ್ಬೋದು, ಯೂರಿಕ್ ಆಮ್ಲ ಆಗಿರ್ಬೋದು, ಇಂಗಾಲದ ಡೈಆಕ್ಸೈಡ್ಗಳನ್ನು ಇವೇನು ಮಾಡ್ತದೆ, ವಿಸರ್ಜನಾಂಗದ ಮೂಲಕ ಹೊರಹಾಕ್ತದೆ. ಯಾವುದು, ಪ್ಲಾಸ್ಮಾ. ದೇಹಕ್ಕೆ ಬೇಕಾದಂತಹ ಸಂರಕ್ಷಣಾ ದ್ರವಗಳನ್ನು ಕೂಡ ಏನು ಮಾಡ್ತೈತಿ, ಪ್ಲಾಸ್ಮಾವನ್ನು ಉತ್ಪಾದಿಸ್ತೈತಿ. ಈಗ ರಕ್ತದ ಒತ್ತಡ ನೋಡ್ರಿ. ರಕ್ತದ ಒತ್ತಡವನ್ನು ಹೇಗೆ ಅಳಿತೀವಿ ಅನ್ನೋದು ಈ ಒಂದು ಟಾಪಿಕಲ್ಲಿ ಇರ್ತೈತೆ. ರಕ್ತದ ಒತ್ತಡವು ಹೃದಯದ ಉತ್ಪ್ರೇಕ್ಷೆಯ ಕ್ರಿಯೆಯನ್ನು ಅವಲಂಬಿಸುತ್ತದೆ. ರಕ್ತದ ಒತ್ತಡ ಏನಿರ್ತದೆ, ಹೃದಯದ ಉತ್ಪ್ರೇಕ್ಷೆಯ ಕ್ರಿಯೆಯನ್ನು ಇದು ಅವಲಂಬಿಸುತ್ತದೆ. ಹಾಗೂ ಅಪಧಮನಿಗಳ ಭಿತ್ತಿಗಳ ಸ್ಥಿತಿಸ್ಥಾಪಕತೆಯನ್ನು ಕೂಡ ಏನಾಗ್ತದೆ, ಅವಲಂಬಿಸುತ್ತದೆ. ಅಪಧಮನಿಗಳ ಸ್ಥಿತಿಸ್ಥಾಪಕತೆಯು ಮೆದುಳಿನಲ್ಲಿರುವಂತಹ ರಕ್ತನಾಳ ನಿಯಂತ್ರಕ ಕೇಂದ್ರವನ್ನು ಇದು ಅವಲಂಬಿಸಿದೆ. ಈ ಕೇಂದ್ರಕ್ಕೆ ವ್ಯಾಸೋ ಮೋಟಾರ್ ಕೇಂದ್ರ ಅಂತೇಳಿ ನಾವು ಕರಿತೀವಿ. ಈ ಒಂದು ಕೇಂದ್ರಕ್ಕೆ ಏನು ಕರಿತೀವಿ, ವ್ಯಾಸೋ ಮೋಟಾರ್ ಕೇಂದ್ರ ಅಂತೇಳಿ ಕರಿತೀವಿ. ರಕ್ತದ ಒತ್ತಡ ಅಳೆಯುವಂತಹ ಉಪಕರಣವನ್ನು ಸಿಗ್ಮೋಮ್ಯಾನೋಮೀಟರ್ ಅಂತೇಳಿ ಕರಿತೀವಿ. ರಕ್ತದ ಒತ್ತಡವನ್ನು ಅಳೆಯುವಂತಹ
ಒಂದು ಉಪಕರಣಕ್ಕೆ ಸಿಗ್ಮೋ ಮ್ಯಾನೋಮೀಟರ್ ಅಂತೇಳಿ ಕರಿತೀವಿ. ರಕ್ತದ ಒತ್ತಡವನ್ನು ಸಿಸ್ಟಾಲಿಕ್ ಮತ್ತು ಡಯಾಸ್ಟಾಲಿಕ್ ಎಂಬ 2 ವಿಭಾಗಗಳಾಗಿ ತೆಗೆದುಕೊಳ್ತೀವಿ ನಾವು. ಇದು ಗಂಡಸರಲ್ಲಿ ಸಿಸ್ಟಾಲಿಕ್ ಒತ್ತಡ ಎಷ್ಟಿರ್ತಂದರೆ 115 mm HGಯಿಂದ ಎಷ್ಟಿರ್ತೈತಿ 150 mm HGವರೆಗೆ ಇರ್ತೈತೆ. ಇದು ಯಾರಲ್ಲಿ? ಪುರುಷರಲ್ಲಿ. ಹೆಂಗಸರಲ್ಲಿ ಎಷ್ಟಿರ್ತದೆ? 5 ರಿಂದ 10 mm HG ಕಡಿಮೆ ಇರ್ತೈತಿ ಅಂತ. ಅಂದರೆ 110 ರಿಂದ 140ರಷ್ಟು ಏನಾಗ್ತೈತಿ ಇಲ್ಲಿ ಪುರುಷರಲ್ಲಿ ಹೆಚ್ಚಿರ್ತೈತಿ, ಅದರ ಮಹಿಳೆಯರಲ್ಲಿ ಕಡಿಮೆ ಇರ್ತೈತಿ. ಸಿಸ್ಟಾಲಿಕ್ ಮತ್ತು ಡಯಾಸ್ಟಾಲಿಕ್ ರಕ್ತದ ಒತ್ತಡದ ನಡುವೆ ಇರುವಂತಹ ಅಂತರಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ನಾಡಿ ಬಡಿತ ಅಂತೇಳಿ ಕರಿತೀವಿ. ಹಾಗಾದರೆ ನಾಡಿ ಬಡಿತ ಎಷ್ಟಿರ್ತದೆ ಅಂದರೆ 30 ರಿಂದ 50 mm HG ಇರ್ತೈತೆ. ಈಗ ಸಿಸ್ಟಾಲಿಕ್ ಅಂದ್ರೇನು ಅಂತಂದರೆ ಎಡಹೃತ್ಕಕ್ಷಿಯು ಅಂಕುಚನವಾದಾಗ ಹಾಗೂ ಮಹಾ ಅಪಧಮನಿ ಮತ್ತು ಎಲ್ಲ ಅಪಧಮನಿಗಳಲ್ಲಿ ರಕ್ತವು ಹೆಚ್ಚು ಬಂದು ಅವುಗಳಲ್ಲಿ ರಕ್ತ ಒತ್ತಡ ಏನಾಗ್ತೈತಿ ಹೆಚ್ಚುತ್ತೆ. ಇದಕ್ಕೇನಂತೀವಿ ನಾವು ಸಿಸ್ಟಾಲಿಕ್ ಅಂತೇಳಿ ಕರಿತೀವಿ. ಸಿಸ್ಟಾಲಿಕ್ ಪುನಃ ಎಡ ಹೃತ್ಕಕ್ಷಿ ಪ್ರಸರಣವಾದಾಗ ಅಪಧಮನಿಗಳಲ್ಲಿ ರಕ್ತದ ಪ್ರಮಾಣ ಏನಾಗ್ತೈತಿ ಕಡಿಮೆಯಾಗಿ ಅಲ್ಲಿಯ ರಕ್ತ ಒತ್ತಡವೇನಾಗ್ತದೆ ಕಡಿಮೆ ಆಗ್ತದೆ. ಇದಕ್ಕೇನಾಗ್ತೀವಿ ಡಯಾಸ್ಟಾಲಿಕ್ ಅಂತೇಳಿ ಕರಿತೀವಿ. ರಕ್ತವು ಒತ್ತಡವು ಅವಲಂಬಿಸಿರುವ ಅಂಶಗಳೇನು ನೋಡ್ರಿ. ರಕ್ತ ಒತ್ತಡವು ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅಂದರೆ ಹೃದಯದ ಅಂಕುಚನ ಒಳಗೊಂಡಿದೆ, ಹರಿಯುತ್ತಿರುವ ರಕ್ತದ ಪ್ರಮಾಣ ಹೊಂದಿದೆ, ಇದು ರಕ್ತದ ಜಿಗುಟುತನ, ರಕ್ತನಾಳಗಳ ಭಿತ್ತಿಗಳ ಸ್ಥಿತಿಸ್ಥಾಪಕತ್ವ, ನಾಳಗಳಲ್ಲಿನ ಪ್ರತಿರೋಧ, ರಕ್ತ ಹರಿಯುವ ವೇಗ, ಉಸಿರಾಟದ ಚಲನೆಯಲ್ಲಿನ ಒಪ್ಪೆಯ ರಕ್ತವನ್ನು ಮುಂದೆ ತಳ್ಳುವ ಮತ್ತು ಏನು ಮಾಡ್ತೈತೆ ಹೃದಯಕ್ಕೆ ಜಗ್ಗುವ ಪಂಪಿನತೆ ಕಾರ್ಯವನ್ನು ಇದು ಮಾಡ್ತದೆ. ಇಷ್ಟು ಏನು ಮಾಡಿದ್ದೀವಿ ನಾವು ರಕ್ತದ ಬಗ್ಗೆ ತಿಳ್ಕೊಂಡಿವಿ. ರಕ್ತದ ಗ್ರೂಪ್ ಅಂದರೆ ರಕ್ತದ ಗುಂಪುಗಳ ಬಗ್ಗೆ, ರಕ್ತದ ಘಟಕಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಹೃದಯದ ಕುರಿತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.